ಪಂಚಮಸಾಲಿ ಪೀಠದ ಗದ್ದುಗೆಯ ಗುದ್ದಾಟ ಮತ್ತಷ್ಟು ಜೋರಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು ಕಡೆ ವಿಜಯಾನಂದ ಕಾಶಪ್ಪನವರ್, ಮತ್ತೊಂದು ಕಡೆ ಬಸವಜಯ ಮೃತ್ಯುಂಜಯ ಶ್ರೀಗಳ ನಡುವೆ ಇದೇ ವಿಚಾರಕ್ಕೆ ಜೋರು ಜಟಾಪಟಿ ಆಗ್ತಾ ಇತ್ತು. ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನ ಇಡೀ ರಾಜ್ಯವೂ ಕೂಡ ಗಮನಿಸಿದೆ. ಈ ನಡುವೆ ಇಬ್ಬರನ್ನೂ ಕೂರಿಸಿ ಸಂಧಾನ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದಾವಂತೆ. ಎಲ್ಲಿ ಮತ್ತು ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕೂಡಲ ಸಂಗಮ ಪಂಚಮಸಾಲಿ ಪೀಠ ವಿವಾದ, ಸ್ವಾಮೀಜಿ ಬೆನ್ನಿಗೆ ನಿಂತ ಲಿಂಗಾಯತ ನಾಯಕರು, ಪ್ರತ್ಯೇಕ ಮಠ ನಿರ್ಮಾಣಕ್ಕೆ ಮುಂದಾದ ಶಾಸಕರು. ಹೌದು, ಕೂಡಲ ಸಂಗಮದ ಪಂಚಮಸಾಲಿ ಮಠ ವಿವಾದ ತಾರಕಕ್ಕೇರಿದೆ. ಮಠದ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಶ್ರೀಗಳು ಅನಾರೋಗ್ಯಕ್ಕೆ ಒಳಗಾಗಿ ಚೇತರಿಸಿಕೊಳ್ತಿದ್ದಾರೆ. ಈಗ ಮಠದ ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಅವಶ್ಯಕತೆ ಇದ್ದಾಗ ಶ್ರೀಗಳನ್ನ ಬಳಸಿಕೊಂಡ್ರು, ಕೆಲಸ ಮುಗಿದ ಮೇಲೆ ಬಳಸಿಕೊಂಡ ಸ್ವಾಮೀಜಿಯನ್ನ ಬಿಸಾಡಿದ್ರು ಎನ್ನುವ ಅಪಸ್ವರ ಮಾತುಗಳು ಕಾಶಪ್ಪನವರ ವಿರುದ್ಧ ಕೇಳಿಬರುತ್ತಿವೆ. ಈಗ ಸಮಾಜ ಒಗ್ಗೂಡಿಸುವ ಕೆಲಸ ನಡೆಯುತ್ತಿದೆ. ಶ್ರೀಗಳು ಹಾಗೂ ಕಾಶಪ್ಪನವರ ನಡುವಿನ ಆ ಭಿನ್ನಾಭಿಪ್ರಾಯ ಬೇಗ ಬಗೆಹರಿಯಲಿ ಅನ್ನೋದು ಪಂಚಮಸಾಲಿ ಸಮಾಜದ ಹೆಬ್ಬಯಕೆ ಆಗಿದೆ ಅಂತ ಶಾಸಕ ಸಿಸಿ ಪಾಟೀಲ್ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂತು ನನಗೆ ಗೊತ್ತಿಲ್ಲ. ಶ್ರೀಗಳು ಮನನೊಂದು ಸ್ವಲ್ಪ ಹಿಂಸೆ ಆಗಿದ್ದಕ್ಕೆ ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಇದ್ರು. ಸಮಾಜದ ಹಿರಿಯರು ಸೇರಿಕೊಂಡು ಸಂಧಾನ ಸಭೆ ಮಾಡುವ ನಿರ್ಣಯ ತೆಗೆದುಕೊಂಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಸಮಾಜದ ಹಿರಿಯರು, ಶಾಸಕರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಒಟ್ಟಾಗಿ ಬೆಂಗಳೂರಲ್ಲಿ ಸಭೆ ಮಾಡಿ ಮುನಿಸು ಶಮನ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಎಂದಿದ್ದಾರೆ. ಶ್ರೀಗಳು ಮತ್ತು ಶಾಸಕ ಮಿತ್ರ ಕಾಶಪ್ಪನವರ ನಡುವೆ ಏನು ಭಿನ್ನಾಭಿಪ್ರಾಯ ಉಂಟಾಗಿದೆ, ಆ ಭಿನ್ನಾಭಿಪ್ರಾಯ ಬಗೆಹರಿಲಿ ಅನ್ನೋದು ಈ ನಾಡಿನ ಪಂಚಮಸಾಲಿ ಸಮಾಜದ ಒಂದು ಹೆಬ್ಬಯಕೆಯಾಗಿದೆ. ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂತು ನನಗಂತೂ ಗೊತ್ತಿಲ್ಲ. ಶ್ರೀಗಳು ಮನನೊಂದು ಸ್ವಲ್ಪ ಹಿಂಸೆ ಆಗಿದ್ದಕ್ಕೆ ಬಾಗಲಕೋಟೆ ಆಸ್ಪತ್ರೆಯಲ್ಲಿದ್ದರು. ಸಮಾಜದ ಹಿರಿಯರು ಸೇರಿಕೊಂಡು ಒಂದು ಸಂಧಾನ ಸಭೆಯನ್ನು ಮಾಡುವಂಥ ನಿರ್ಣಯವನ್ನು ತೆಗೆದುಕೊಂಡೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ಸಮಾಜದ ಹಿರಿಯರು, ಸಮಾಜದ ಶಾಸಕರು, ಆಮೇಲೆ ರಾಜ್ಯಸಭಾ ಸದಸ್ಯರು ಸೇರಿಕೊಂಡು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಆ ಒಂದು ಶಮನವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಬಸವಜಯ ಮೃತ್ಯುಂಜಯ ಶ್ರೀಗಳಿಗೆ ಬೆನ್ನೆಲುಬಾಗಿ ನಾವು ನಿಲ್ಲುತ್ತೇವೆ. ಬಸನಗೌಡ ಪಾಟೀಲ್ ಯತ್ನಾಳ್, ಸಿದ್ದು ಸವದಿ, ಶಿವಶಂಕರಪ್ಪ, ಅರವಿಂದ್ ಬೆಲ್ಲದ್, ಮುರುಗೇಶ್ ನಿರಾಣಿ ಎಲ್ಲರೂ ಶ್ರೀಗಳ ಬೆನ್ನಿಗೆ ಬೆಂಗಾವಲಾಗಿ ನಿಲ್ಲುತ್ತೇವೆ ಅಂತ ಸಿಸಿ ಪಾಟೀಲ್ ಹೇಳಿದ್ದು. ಇನ್ನು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಮಾತನಾಡಿ, ಸ್ವಾಮೀಜಿಗಳಿಗಾಗಿ 15 ಎಕರೆ ಜಮೀನು ಪಡೆದು ಹಾಸ್ಟೆಲ್ ಸಮೇತ ಮಠದ ವ್ಯವಸ್ಥೆ ಮಾಡ್ತೇವೆ. ಅದರ ಬಗ್ಗೆ ಬುಧವಾರ ನಾನು, ಸಿಸಿ ಪಾಟೀಲ್ ಸೇರಿದಂತೆ ಅನೇಕರು ಸೇರಿ ಸಭೆ ಮಾಡ್ತೇವೆ. ಶ್ರೀಗಳು ಅಲ್ಲಿ ಬಂದು ಇರಲಿದ್ದಾರೆ. ಈ ಬಾರಿ ಯಾವುದೇ ರಾಜಕಾರಣಿ ಟ್ರಸ್ಟ್ನಲ್ಲಿ ಇರಲ್ಲ, ಕೇವಲ ಭಕ್ತರು ಮಾತ್ರ ಟ್ರಸ್ಟ್ನಲ್ಲಿ ಇರ್ತಾರೆ ಎಂದಿದ್ದಾರೆ. ನಾವು ಎಲ್ಲರೂ ಸಿಸಿ ಪಾಟೀಲ್ ನಾವೆಲ್ಲರೂ ನಾಳೆ ಬುಧವಾರ ಸೇರ್ಲಕತ್ತೀವಿ ಬೆಂಗಳೂರಿನಾಗ. ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕ ಒಂದು 10 ಅಥವಾ 15 ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್, ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು, ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ, ಅದು ಯಾವುದೇ ಜಾತಿಯವರಲ್ಲಿ 1,000 ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕತ್ತೀವಿ, ಒಂದು ದೊಡ್ಡ ಲೈಬ್ರರಿ ಮಾಡ್ಲಕತ್ತೀವಿ. ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟುಬಿಟ್ರೆ ಮಠ ಆಯ್ತು, ಅವರು ತಲೆ ತೆಗೆದಾರ. ಶ್ರೀಗಳು ಹಾಗೂ ಕಾಶಪ್ಪನವರ ನಡುವಿನ ಭಿನ್ನಾಭಿಪ್ರಾಯ ಬೆಂಗಳೂರು ಸಭೆ ನಂತರ ಶಮನವಾಗುತ್ತಾ ಅಥವಾ ಪ್ರತ್ಯೇಕ ಶಾಖಾ ಪೀಠ ರಚನೆಯಾಗುತ್ತಾ ಕಾದು ನೋಡಬೇಕಿದೆ. ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.